Hello friends, welcome back to my YouTube channel Learn for Success. Let's learn English through Kannada. So ನಮ್ಮ ಇವತ್ತಿನ ಟಾಪಿಕ್ ಇರೋದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಟೆನ್ಸ್ ಸೀರೀಸ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡಿದೀವಿ. ಟೆನ್ಸ್ ನಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳು: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್. ಅಂಡ್ ಇದರಲ್ಲಿ ಬರುತ್ತವೆ ಸಿಂಪಲ್ ಟೆನ್ಸ್, ಕಂಟಿನ್ಯೂಯಸ್ ಟೆನ್ಸ್, ಪರ್ಫೆಕ್ಟ್ ಟೆನ್ಸ್ ಅಂಡ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಹೀಗೆ ಒಟ್ಟಾರೆ 12 ಟೆನ್ಸ್ಗಳಿವೆ. ಈಗಾಗಲೇ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಹಿಂದಿನ ಕ್ಲಾಸ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆದ್ರೆ ಮಾತ್ರ ಇವತ್ತಿನ ಕ್ಲಾಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಮ್ಮ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸಬ್ರು ಯಾರಾದ್ರೂ ನನ್ನ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೋಟಿಫೈಡ್ ಆಗಿರಿ. ಅಪ್ಕಮಿಂಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಟೈಮ್ ಟು ಟೈಮ್ ಸಿಗುತ್ತೆ, ಮಿಸ್ ಮಾಡದೆ ಎಲ್ಲಾ ವಿಡಿಯೋಸ್ ನೋಡಬಹುದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಫಸ್ಟ್ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಇತ್ತೀಚೆಗೆ ಮುಗಿದಿರುವಂತಹ, ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರುವಂತಹ ಯಾವುದಾದ್ರೂ ಕೆಲಸಗಳು, ರೀಸೆಂಟ್ ಆಗಿ ಮುಗಿದಿರುವಂತಹ ಯಾವುದಾದ್ರೂ ಕೆಲಸಗಳು ಅಥವಾ ಘಟನೆಗಳು, ರೀಸೆಂಟ್ಲಿ ಕಂಪ್ಲೀಟೆಡ್ ಆಕ್ಷನ್, ಇದಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಅಂಡ್ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬಳಸುವಂತಹ ಹೆಲ್ಪಿಂಗ್ ವರ್ಬ್ಗಳು ಯಾವುವು ಅಂದ್ರೆ ಹ್ಯಾವ್ ಮತ್ತು ಹ್ಯಾಸ್. ಈ ಹ್ಯಾವ್ ಮತ್ತು ಹ್ಯಾಸ್ ಅನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಬಳಸ್ತೀವಿ. ಈ ಟೆನ್ಸ್ ನಲ್ಲಿ ಮತ್ತೆ ಬೇರೆ ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ಗಳು ಬರೋದಿಲ್ಲ. ಅಂದ್ರೆ ಈಸ್, ಆಮ್, ಆರ್, ವಾಸ್, ವರ್ ಈ ಹೆಲ್ಪಿಂಗ್ ವರ್ಬ್ಗಳು ಈ ಟೆನ್ಸ್ ನಲ್ಲಿ ಬರುವುದಿಲ್ಲ. ಓನ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅಷ್ಟೇ. ಈ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಸೆಂಟೆನ್ಸಸ್ ಮಾಡೋದಕ್ಕೆ ಒಂದು ಸ್ಟ್ರಕ್ಚರ್ ಇದೆ. ಫಸ್ಟ್ ಆ ಸ್ಟ್ರಕ್ಚರ್ ನ ಕ್ಲಿಯರ್ ಆಗಿ ತಿಳ್ಕೊಂಡು ಆಮೇಲೆ ಎಕ್ಸಾಂಪಲ್ಸ್ ನ ನೋಡ್ತಾ ಹೋಗೋಣ. ಸ್ಟ್ರಕ್ಚರ್ ಇದೆ. ಫಸ್ಟ್ ಬರುತ್ತೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ವಿಷಯ. ಫಸ್ಟ್ ಬರುತ್ತೆ ವಿಷಯ, ಸಬ್ಜೆಕ್ಟ್ ಅಂದ್ರೆ ಸೆಂಟೆನ್ಸ್ ಯಾವುದ್ರ ಬಗ್ಗೆ ಇರುತ್ತೆ, ಯಾರ ಬಗ್ಗೆ ಹೇಳುತ್ತೋ ಅದಕ್ಕೆ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಈ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಯಾರ್ದಾದ್ರೂ ಹೆಸರು ಬರಬಹುದು ಅಥವಾ ಹೆಸರಿನ ಬದಲಾಗಿ ಪ್ರೊನೌನ್ಗಳು ಕೂಡ ಬರಬಹುದು. ಯಾವುವು ಅಂದ್ರೆ ಐ, ವಿ, ಯು, ದೇ ಅಂಡ್ ಪ್ಲೂರಲ್, ಹಿ, ಶಿ, ಇಟ್ ಸಿಂಗ್ಯುಲರ್. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು ಅಥವಾ ನೀವು, ದೇ ಅಂದ್ರೆ ಅವರು, ಪ್ಲೂರಲ್ ಅಂದ್ರೆ ಇಬ್ರು ಅಥವಾ ಇಬ್ರಿಗಿಂತ ಜಾಸ್ತಿ ವ್ಯಕ್ತಿಗಳ ಅಥವಾ ವಸ್ತುಗಳ ಹೆಸರು, ಹಿ ಅಂದ್ರೆ ಅವನು, ಶಿ ಅಂದ್ರೆ ಅವಳು, ಇಟ್ ಅಂದ್ರೆ ಇದು ಅಥವಾ ಅದು, ಅಂಡ್ ಸಿಂಗ್ಯುಲರ್. ಸಿಂಗ್ಯುಲರ್ ಅಂದ್ರೆ ಒಬ್ಬ ವ್ಯಕ್ತಿ ಹೆಸರು, ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ. ಸೊ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ಈ ಪ್ರೊನೌನ್ಗಳು ಬರಬಹುದು ಹೆಸರಿನ ಬದಲಾಗಿ. ನೆಕ್ಸ್ಟ್ ಬರುತ್ತೆ ಹೆಲ್ಪಿಂಗ್ ವರ್ಬ್. ಹೆಲ್ಪಿಂಗ್ ವರ್ಬ್ ಅಂದ್ರೆ ಸಹಾಯಕ ಕ್ರಿಯಾಪದಗಳು. ಈ ಹೆಲ್ಪಿಂಗ್ ವರ್ಬ್ ಪ್ಲೇಸ್ ನಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಬರಬಹುದು. ಅದು ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಅಂದ್ರೆ ಸಬ್ಜೆಕ್ಟ್ ಐ, ವಿ, ಯು, ದೇ ಅಂಡ್ ಪ್ಲೂರಲ್ ಇದ್ರೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅಂಡ್ ಹಿ, ಶಿ, ಇಟ್ ಸಿಂಗ್ಯುಲರ್ ಇದ್ರೆ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನೆಕ್ಸ್ಟ್ ಬರುತ್ತೆ V3. V3 ಅಂದ್ರೆ ಥರ್ಡ್ ಫಾರ್ಮ್ ಆಫ್ ವರ್ಬ್ ಅಂದ್ರೆ ಕ್ರಿಯಾಪದದ ಮೂರನೇ ರೂಪ. V3 ಥರ್ಡ್ ಫಾರ್ಮ್ ಆಫ್ ವರ್ಬ್. ಅಂಡ್ ಕೊನೆಯಲ್ಲಿ ಬರುತ್ತೆ ಆಬ್ಜೆಕ್ಟ್. ಆಬ್ಜೆಕ್ಟ್ ಸೆಂಟೆನ್ಸ್ ನ ಕೊನೆಯಲ್ಲಿ ಪ್ಲೇಸ್ ಬಗ್ಗೆ ಆಗಿರ್ಬೋದು, ರೀಸನ್ ಬಗ್ಗೆ ಆಗಿರ್ಬೋದು ಅಥವಾ ಟೈಮ್ ಬಗ್ಗೆ ಆಗಿರ್ಬೋದು. ಇಟ್ಸ್ ಡಿಪೆಂಡ್ ಅಪಾನ್ ಸೆಂಟೆನ್ಸ್. ಈಗ ಈ ಸ್ಟ್ರಕ್ಚರ್ ಪ್ರಕಾರ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬರುವಂತಹ ಸೆಂಟೆನ್ಸ್ ಗಳು ಹೇಗಿರುತ್ತವೆ ಅಂತ ನೋಡೋಣ ಬನ್ನಿ. ನಮ್ಮ ಫಸ್ಟ್ ಎಕ್ಸಾಂಪಲ್ ಇದೆ ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಅಂದ್ರೆ ನಾನು ನನ್ನ ಕೆಲಸನ ಮುಗಿಸಿದ್ದೀನಿ. ಇದರ ಅರ್ಥ ನಾನು ನನ್ನ ಕೆಲಸ ಮುಗಿಸಿದ್ದೀನಿ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಇದೆ. ಐ ಅನ್ನೋದು ಸಬ್ಜೆಕ್ಟ್, ವಿಷಯ. ಐ ಅಂದ್ರೆ ನಾನು. ಇಲ್ಲಿ ನನ್ನ ಬಗ್ಗೆ ಸೆಂಟೆನ್ಸ್ ಹೇಳ್ತಾ ಇದೆ. ನಾನು ನನ್ನ ಕೆಲಸನ ಮುಗಿಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಅನ್ನೋದು ಸಬ್ಜೆಕ್ಟ್. ನೆಕ್ಸ್ಟ್ ಬರುತ್ತೆ ಹೆಲ್ಪಿಂಗ್ ವರ್ಬ್ ಹ್ಯಾವ್. ಐ ಹ್ಯಾವ್. ಬಿಕಾಸ್ ಸಬ್ಜೆಕ್ಟ್ ಐ ಇದ್ರೆ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬರುತ್ತೆ. ಐ ಹ್ಯಾವ್ ಫಿನಿಶ್ಡ್. ಫಿನಿಶ್ಡ್ ಅನ್ನೋದು V3 ಥರ್ಡ್ ಫಾರ್ಮ್ ಆಫ್ ವರ್ಬ್. ಇಲ್ಲಿ ಫಿನಿಶ್ ಅನ್ನೋದು ಒಂದು ವರ್ಬ್ ಇದೆ. ಫಿನಿಶ್ ಅಂದ್ರೆ ಮುಗಿಸುವುದು. ಈ ಫಿನಿಶ್ ಅನ್ನೋದು ಫಸ್ಟ್ ಫಾರ್ಮ್ ಆಫ್ ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಫಿನಿಶ್ಡ್ ಅಂಡ್ ಥರ್ಡ್ ಫಾರ್ಮ್ ಇಸ್ ಆಲ್ಸೋ ಫಿನಿಶ್ಡ್. ನಾವು ಈ ಸೆಂಟೆನ್ಸ್ ನಲ್ಲಿ ಥರ್ಡ್ ಫಾರ್ಮ್ ಆಫ್ ವರ್ಬ್ ನ ತಗೋಬೇಕಾಗಿದೆ. ಫಿನಿಶ್ಡ್ ಮೈ ವರ್ಕ್ ಅನ್ನೋದು ಆಬ್ಜೆಕ್ಟ್. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ನಾನು ನನ್ನ ಕೆಲಸನ ಮುಗಿಸಿದ್ದೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ ವಿ ಹ್ಯಾವ್ ಕಾಲ್ಡ್ ಹರ್
5 times. ನಾವು ಅವಳಿಗೆ 5 ಸಲ ಕರೆ ಮಾಡಿದೀವಿ ಅಥವಾ ಕಾಲ್ ಮಾಡಿದೀವಿ. ಇಲ್ಲಿ ವಿ ಅಂದ್ರೆ ನಾವು, ವಿ ಅನ್ನೋದು ಸಬ್ಜೆಕ್ಟ್. ನೆಕ್ಸ್ಟ್ ಬರುತ್ತೆ ಹೆಲ್ಪಿಂಗ್ ವರ್ಬ್ ಹ್ಯಾವ್. ಸಬ್ಜೆಕ್ಟ್ ವಿ ಇದ್ರೆ ಹೆಲ್ಪಿಂಗ್ ವರ್ಬ್ ಕೂಡ ಹ್ಯಾವ್ ಬರುತ್ತೆ. ವಿ ಹ್ಯಾವ್ ಕಾಲ್ಡ್ ಹರ್. ಕಾಲ್ಡ್ ಅನ್ನೋದು ಇಲ್ಲಿ V3 ಥರ್ಡ್ ಫಾರ್ಮ್ ಆಫ್ ವರ್ಬ್. ಕಾಲ್ ಅನ್ನೋದು ಫಸ್ಟ್ ಫಾರ್ಮ್ ಆಫ್ ವರ್ಬ್. ಕಾಲ್ ಅಂದ್ರೆ ಕರೆ ಮಾಡು ಅಥವಾ ಕರೆಯುವುದು. ಕಾಲ್, ಕಾಲ್ಡ್, ಕಾಲ್ಡ್. ಇಲ್ಲಿ ನಾವು ಕಾಲ್ಡ್ ಅನ್ನೋದು ಥರ್ಡ್ ಫಾರ್ಮ್ ಆಫ್ ವರ್ಬ್ ನ ತಗೊಂಡಿವಿ. ಅಂಡ್ ಹರ್ 5 times. ವಿ ಹ್ಯಾವ್ ಕಾಲ್ಡ್ ಹರ್ 5 times. ನಾವು ಅವಳಿಗೆ 5 ಸಲ ಕರೆ ಮಾಡಿದೀವಿ. ಈಗಾಗಲೇ ನಾವು ಅವಳಿಗೆ 5 ಸಲ ಕರೆ ಮಾಡಿದೀವಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದೆ. ಪ್ರೆಸೆಂಟ್ ಸ್ಥಿತಿನ ಮುಗಿಸಿದೆ, ಈಗಾಗಲೇ ಮುಗ್ದೋಗಿದೆ. ಅವಳಿಗೆ ನಾವು ಕರೆ ಮಾಡಿದೀವಿ, ತಿಳಿಸಿದೀವಿ. ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ, ಯು ಹ್ಯಾವ್ ಪ್ಲೇಡ್ ಇನ್ ದ ಗಾರ್ಡನ್. ನೀನು ಗಾರ್ಡನ್ ನಲ್ಲಿ ಆಡಿದೀಯಾ. ಇಲ್ಲಿ ಯು ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ಯು ಇದ್ರೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಯು ಹ್ಯಾವ್ ಪ್ಲೇಡ್. ಪ್ಲೇಡ್ ಅನ್ನೋದು V3 ಥರ್ಡ್ ಫಾರ್ಮ್ ಆಫ್ ವರ್ಬ್. ಪ್ಲೇ ಅಂದ್ರೆ ಆಡುವುದು. ಪ್ಲೇ ಅನ್ನೋದು ಇಲ್ಲಿ ಫಸ್ಟ್ ಫಾರ್ಮ್ ಆಫ್ ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಪ್ಲೇಡ್ ಅಂಡ್ ಥರ್ಡ್ ಫಾರ್ಮ್ ಇಸ್ ಆಲ್ಸೋ ಪ್ಲೇಡ್. ಪ್ಲೇ, ಪ್ಲೇಡ್, ಪ್ಲೇಡ್. ಯು ಹ್ಯಾವ್ ಪ್ಲೇಡ್ ಇನ್ ದ ಗಾರ್ಡನ್. ನೀನು ಗಾರ್ಡನ್ ನಲ್ಲಿ ಆಟ ಆಡಿದೀಯಾ. ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಬರುತ್ತೆ, ದೇ ಹ್ಯಾವ್ ಟ್ರಾವೆಲ್ಡ್ ಟು ಮೆನಿ ಡಿಫರೆಂಟ್ ಕಂಟ್ರೀಸ್. ಅವರು ವಿವಿಧ ದೇಶಗಳಿಗೆ ಪ್ರಯಾಣಿಸಿದ್ದಾರೆ. ಡಿಫರೆಂಟ್ ಕಂಟ್ರೀಸ್ ಅಂದ್ರೆ ವಿವಿಧ ದೇಶಗಳಿಗೆ ಅವರು ಪ್ರಯಾಣ ಮಾಡಿ ಬಂದಿದ್ದಾರೆ. ದೇ ಹ್ಯಾವ್ ಟ್ರಾವೆಲ್ಡ್. ಇಲ್ಲಿ ದೇ ಅಂದ್ರೆ ಅವರು, ದೇ ಅನ್ನೋದು ಇಲ್ಲಿ ಸಬ್ಜೆಕ್ಟ್. ದೇ ಹ್ಯಾವ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ದೇ ಇದ್ರೆ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ದೇ ಹ್ಯಾವ್ ಟ್ರಾವೆಲ್ಡ್. ಟ್ರಾವೆಲ್ ಅಂದ್ರೆ ಪ್ರಯಾಣಿಸುವುದು. ಇಲ್ಲಿ ಟ್ರಾವೆಲ್ ಅನ್ನೋದು ಫಸ್ಟ್ ಫಾರ್ಮ್ ಆಫ್ ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಟ್ರಾವೆಲ್ಡ್ ಅಂಡ್ ಥರ್ಡ್ ಫಾರ್ಮ್ ಇಸ್ ಆಲ್ಸೋ ಟ್ರಾವೆಲ್ಡ್. ಸೊ ಇಲ್ಲಿ ಟ್ರಾವೆಲ್ಡ್ ಅನ್ನೋದು ಥರ್ಡ್ ಫಾರ್ಮ್ ಆಫ್ ವರ್ಬ್. ಟು ಮೆನಿ ಡಿಫರೆಂಟ್ ಕಂಟ್ರೀಸ್. ನೆಕ್ಸ್ಟ್ ಇದೆ, ಹಿ ಹ್ಯಾಸ್ ಲಾಸ್ಟ್ ಹೀಸ್ ಕೀ. ಅಂದ್ರೆ ಅವನು ಅವನ ಕೀ ಕಳ್ಕೊಂಡಿದ್ದಾನೆ. ಹಿ ಹ್ಯಾಸ್ ಲಾಸ್ಟ್ ಹೀಸ್ ಕೀ. ಇಲ್ಲಿ ಹಿ ಅಂದ್ರೆ ಅವನು, ಹಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ಹಿ ಇದ್ರೆ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಹಿ ಹ್ಯಾಸ್ ಲಾಸ್ಟ್ ಅನ್ನೋದು V3. ಇದು ಲೂಸ್ ಪದದ ಥರ್ಡ್ ಫಾರ್ಮ್. ಲೂಸ್ ಅಂದ್ರೆ ಕಳೆದುಕೊಳ್ಳುವುದು. ಲೂಸ್, ಲಾಸ್ಟ್, ಲಾಸ್ಟ್. ಲೂಸ್ ಅನ್ನೋದು ಫಸ್ಟ್ ಫಾರ್ಮ್ ಆಫ್ ವರ್ಬ್. ಇದರ ಸೆಕೆಂಡ್ ಫಾರ್ಮ್ ಆಗುತ್ತೆ ಲಾಸ್ಟ್ ಅಂಡ್ ಥರ್ಡ್ ಫಾರ್ಮ್ ಇಸ್ ಆಲ್ಸೋ ಲಾಸ್ಟ್. ಲೂಸ್, ಲಾಸ್ಟ್, ಲಾಸ್ಟ್. ಹೀಸ್ ಕೀ, ಅವನ ಕೀ. ಅವನು ಅವನ ಕೀ ಕಳೆದುಕೊಂಡಿದ್ದಾನೆ. ಹಿ ಹ್ಯಾಸ್ ಲಾಸ್ಟ್ ಹೀಸ್ ಕೀ. ಅಂಡ್ ಕೊನೆ ಎಕ್ಸಾಂಪಲ್ ಇದೆ, ಶಿ ಹ್ಯಾಸ್ ಸೀನ್ ದ್ಯಾಟ್ ಮೂವಿ ಬಿಫೋರ್. ಅಂದ್ರೆ ಅವಳು ಆ ಮೂವಿನ ಮೊದಲೇ ನೋಡಿದ್ದಾಳೆ. ಈಗಾಗಲೇ ಅವಳು ಮೂವಿ ನೋಡಿದ್ದಾಳೆ. ಶಿ ಹ್ಯಾಸ್ ಸೀನ್ ದ್ಯಾಟ್ ಮೂವಿ ಬಿಫೋರ್. ಇಲ್ಲಿ ಶಿ ಅಂದ್ರೆ ಅವಳು. ಶಿ ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ ಅಂದ್ರೆ ವಿಷಯ. ಶಿ ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಸಬ್ಜೆಕ್ಟ್ ಶಿ ಇದ್ರೆ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಬರುತ್ತೆ. ಶಿ ಹ್ಯಾಸ್ ಸೀನ್ ಅನ್ನೋದು ಥರ್ಡ್ ಫಾರ್ಮ್ ಆಫ್ ವರ್ಬ್ V3. ಇದು ಸಿ ಪದದ V3 ಆಗುತ್ತೆ. ಸಿ ಅಂದ್ರೆ ನೋಡುವುದು. ಸಿ ಫಸ್ಟ್ ಫಾರ್ಮ್ ಆಫ್ ವರ್ಬ್, ಸೆಕೆಂಡ್ ಫಾರ್ಮ್ ಆಗುತ್ತೆ ಸಾ ಅಂಡ್ ಥರ್ಡ್ ಫಾರ್ಮ್ ಸೀನ್. ಸಿ, ಸಾ, ಸೀನ್. ಸಿ ಅಂದ್ರೆ ನೋಡು, ಸಾ ಅಂದ್ರೆ ನೋಡಿದ್ದೆ, ಸೀನ್ ಅಂದ್ರೆ ನೋಡ್ದೆ. ಶಿ ಹ್ಯಾಸ್ ಸೀನ್ ದ್ಯಾಟ್ ಮೂವಿ ಬಿಫೋರ್. ಅವಳು ಈಗಾಗಲೇ ಮೂವಿನ ಮೊದಲೇ ನೋಡಿದ್ದಾಳೆ. ಸೊ ಇಷ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬರುವಂತಹ ಎಕ್ಸಾಂಪಲ್ಗಳು. ಈಗ ಇವುಗಳಿಗೆ ನಾವು ನೆಗೆಟಿವ್ ಸೆಂಟೆನ್ಸ್ ಆಗಿ ಹೇಗೆ ಮಾಡುವುದು. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನಕಾರಾತ್ಮಕ ವಾಕ್ಯ. ಅಂಡ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಆಗಿ ಹೇಗೆ ಮಾಡುವುದು. ಇಂಟ್ರೋಗೇಟಿವ್ ಅಂದ್ರೆ ಪ್ರಶ್ನಾರ್ಥಕ, ಕ್ವಶನ್ ಆಗಿ ಹೇಗೆ ಮಾಡುವುದು. ಅಂಡ್ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್, ಪ್ರಶ್ನೆ ಮತ್ತು ನಕಾರಾತ್ಮಕ ವಾಕ್ಯವಾಗಿ ಹೇಗೆ ಮಾಡೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಫಸ್ಟ್ ಸೆಂಟೆನ್ಸ್ ಇದೆ, ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್.
ಅಂದ್ರೆ ನಾನು ನನ್ನ ಕೆಲಸನ ಮುಗಿಸಿದೀನಿ. ಇದು ಈ ಸೆಂಟೆನ್ಸ್ ನ ಈಗಾಗಲೇ ನೋಡಿದ್ದೀವಿ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದೆ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಮಾಡಬೇಕು ಅಂದ್ರೆ ನಕಾರಾತ್ಮಕವಾಗಿ ಮಾಡಬೇಕು ಅಂದ್ರೆ ಸೆಂಟೆನ್ಸ್ ನಲ್ಲಿ ನಾಟ್ ಸೇರಿಸಬೇಕಾಗುತ್ತೆ. ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್ ಅಂದ್ರೆ ನಾನು ನನ್ನ ಕೆಲಸನ ಮುಗಿಸಿಲ್ಲ. ಈ ನಾಟ್ ಯಾವಾಗ ಬರುತ್ತೆ ಅಂದ್ರೆ ಹ್ಯಾವ್ ಆದ್ಮೇಲೆ ಅಂದ್ರೆ ಹೆಲ್ಪಿಂಗ್ ವರ್ಬ್ ಆದ್ಮೇಲೆ V3 ಗಿಂತ ಮುಂಚೆ. ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಅಂದ್ರೆ ನಾನು ನನ್ನ ಕೆಲಸನ ಮುಗಿಸಿದ್ದೀನಿ. ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್ ಅಂದ್ರೆ ನಾನು ನನ್ನ ಕೆಲಸನ ಮುಗಿಸಿಲ್ಲ. ಈಗ ಇದಕ್ಕೆ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಪ್ರಶ್ನೆ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್ ಸೆಕೆಂಡ್ ಬರುತ್ತೆ ಅಂಡ್ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಇದೆ, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ನಾವು ಕ್ವಶನ್ ಮಾಡಬೇಕಾದ್ರೆ ಈ ಹ್ಯಾವ್ ಅನ್ನ ಮೊದಲಿಗೆ ತರಬೇಕಾಗುತ್ತೆ. ಹ್ಯಾವ್ ಅನ್ನೋದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಂಡ್ ಐ ಅನ್ನೋದು ಸಬ್ಜೆಕ್ಟ್. ಹ್ಯಾವ್ ಐ ಫಿನಿಶ್ಡ್ ಮೈ ವರ್ಕ್ ಅಂದ್ರೆ ನಾನು ನನ್ನ ಕೆಲಸನ ಮುಗಿಸಿದೀನಾ? ಇದು ಪ್ರಶ್ನೆ ಆಯ್ತು, ಇಂಟ್ರೋಗೇಟಿವ್ ಸೆಂಟೆನ್ಸ್. ಪ್ರಶ್ನೆ ಮಾಡಬೇಕಾದ್ರೆ ಯಾವಾಗಲೂ ಸಬ್ಜೆಕ್ಟ್ ಸೆಕೆಂಡ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಹ್ಯಾವ್ ಐ ಫಿನಿಶ್ಡ್ ಮೈ ವರ್ಕ್ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಕಂಪಲ್ಸರಿ ಬರಲೇಬೇಕು, ಅವಾಗ ಅದು ಪ್ರಶ್ನೆ ಆಗುತ್ತೆ. ಹ್ಯಾವ್ ಐ ಫಿನಿಶ್ಡ್ ಮೈ ವರ್ಕ್ ನಾನು ನನ್ನ ಕೆಲಸನ ಮುಗಿಸಿದೀನಾ? ನೆಕ್ಸ್ಟ್ ಹ್ಯಾವಂಟ್ ಐ ಫಿನಿಶ್ಡ್ ಮೈ ವರ್ಕ್ ಅಂದ್ರೆ ನಾನು ನನ್ನ ಕೆಲಸನ ಮುಗಿಸಿಲ್ವಾ? ಇದು ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಇದು ಪ್ರಶ್ನೆ ಕೂಡ ಆಗಿದೆ ಅಂಡ್ ಇದರಲ್ಲಿ ನೆಗೆಟಿವ್ ಕೂಡ ಇದೆ. ಹೇಗೆ ಅಂದ್ರೆ ನಾವು ಪ್ರಶ್ನೆ ಮಾಡಬೇಕಾದ್ರೆ ಹ್ಯಾವ್ ಅನ್ನ ಮೊದಲು ತಂದ್ವಿ, ಸೊ ಇಲ್ಲಿ ಹ್ಯಾವ್ ಇದೆ ಅಂಡ್ ನೆಗೆಟಿವ್ ಮಾಡುವಾಗ ಸೆಂಟೆನ್ಸ್ ನಲ್ಲಿ ನಾಟ್ ಸೇರಿಸಿದ್ವಿ. ಇಲ್ಲಿ ನಾಟ್ ಕೂಡ ಇದೆ. ಹ್ಯಾವಂಟ್ ಇದು ಹ್ಯಾವ್ ನಾಟ್ ನ ಕಾಂಟ್ರಾಕ್ಷನ್ ಇದೆ. ಹ್ಯಾವ್ ಪ್ಲಸ್ ನಾಟ್ ಹ್ಯಾವಂಟ್ ಅಂತ ಆಗುತ್ತೆ. ಹ್ಯಾವಂಟ್ ಐ ಫಿನಿಶ್ಡ್ ಮೈ ವರ್ಕ್ ನಾನು ನನ್ನ ಕೆಲಸನ ಮುಗಿಸಿಲ್ವಾ? ಸೊ ಇದು ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ನಾನು ನನ್ನ ಕೆಲಸನ ಮುಗಿಸಿದ್ದೀನಿ. ಐ ಹ್ಯಾವ್ ನಾಟ್ ಫಿನಿಶ್ಡ್ ಮೈ ವರ್ಕ್ ನಾನು ನನ್ನ ಕೆಲಸನ ಮುಗಿಸಿಲ್ಲ. ಹ್ಯಾವ್ ಐ ಫಿನಿಶ್ಡ್ ಮೈ ವರ್ಕ್ ನಾನು ನನ್ನ ಕೆಲಸನ ಮುಗಿಸಿದ್ದೀನಾ? ಹ್ಯಾವಂಟ್ ಐ ಫಿನಿಶ್ಡ್ ಮೈ ವರ್ಕ್ ಅಂದ್ರೆ ನಾನು ನನ್ನ ಕೆಲಸನ ಮುಗಿಸಿಲ್ವಾ? ಇನ್ನೊಂದು ಎಕ್ಸಾಂಪಲ್ ಇದೆ. ಯು ಹ್ಯಾವ್ ಪ್ಲೇಡ್ ಇನ್ ದ ಗಾರ್ಡನ್ ಅಂದ್ರೆ ನೀನು ಗಾರ್ಡನ್ ನಲ್ಲಿ ಆಡಿದೀಯಾ. ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದೆ. ಈಗ ಇದಕ್ಕೆ ನಾವು ನೆಗೆಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು ಅಂದ್ರೆ ಸೆಂಟೆನ್ಸ್ ನಲ್ಲಿ ನಾಟ್ ಸೇರಿಸಬೇಕಾಗುತ್ತೆ. ಅದು ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಅಂಡ್ V3 ಗಿಂತ ಮುಂಚೆ. ಯು ಹ್ಯಾವ್ ನಾಟ್ ಪ್ಲೇಡ್ ಇನ್ ದ ಗಾರ್ಡನ್ ಅಂದ್ರೆ ನೀನು ಗಾರ್ಡನ್ ನಲ್ಲಿ ಆಡಿಲ್ಲ. ಯು ಹ್ಯಾವ್ ನಾಟ್ ಪ್ಲೇಡ್ ಇನ್ ದ ಗಾರ್ಡನ್. ಇದಕ್ಕೆ ನಾವು ಪ್ರಶ್ನೆ ಮಾಡಬೇಕು ಅಂದ್ರೆ ಈ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ತಂದು ಸಬ್ಜೆಕ್ಟ್ ಸೆಕೆಂಡ್ ತರಬೇಕಾಗುತ್ತೆ. ಇಲ್ಲಿ ಯು ಅನ್ನೋದು ಸಬ್ಜೆಕ್ಟ್ ಇದೆ, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಇದೆ. ಸೊ ನಾವು ಪ್ರಶ್ನೆ ಮಾಡಬೇಕು ಅಂದ್ರೆ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಅನ್ನ ಫಸ್ಟ್ ಬರೆದು ಸಬ್ಜೆಕ್ಟ್ ಸೆಕೆಂಡ್ ಬರೀಬೇಕಾಗುತ್ತೆ. ಹ್ಯಾವ್ ಯು ಪ್ಲೇಡ್ ಇನ್ ದ ಗಾರ್ಡನ್ ನೀನು ಗಾರ್ಡನ್ ನಲ್ಲಿ ಆಡಿದೀಯಾ? ಇದು ಪ್ರಶ್ನೆ ಆಯ್ತು ಅಂಡ್ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರಬೇಕು. ಹ್ಯಾವ್ ಯು ಪ್ಲೇಡ್ ಇನ್ ದ ಗಾರ್ಡನ್ ನೀನು ಗಾರ್ಡನ್ ನಲ್ಲಿ ಆಡಿದೀಯಾ? ಅಂಡ್ ಈಗ ಇದಕ್ಕೆ ನಾವು ಪ್ರಶ್ನೆ ಮತ್ತು ನಕಾರಾತ್ಮಕ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್ ಆಗಿ ಮಾಡಬೇಕು ಅಂದ್ರೆ ಹ್ಯಾವಂಟ್ ಬರುತ್ತೆ ಫಸ್ಟಿಗೆ. ಹ್ಯಾವಂಟ್ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಹ್ಯಾವ್ ಅನ್ನ ತಗೊಂಡ್ವಿ. ಸೊ ಇಲ್ಲಿ ಹ್ಯಾವ್ ಕೂಡ ಇದೆ ಅಂಡ್ ಇದರಲ್ಲಿ ನಾಟ್ ಕೂಡ ಇದೆ. ನೆಗೆಟಿವ್ ಆಗಿ ಮಾಡಬೇಕು ಅಂದ್ರೆ ನಾಟ್ ಬರುತ್ತೆ. ಇದು ಹ್ಯಾವಂಟ್. ಹ್ಯಾವಂಟ್ ಅನ್ನೋದು ಹ್ಯಾವ್ ಪ್ಲಸ್ ನಾಟ್ ಹ್ಯಾವಂಟ್. ಹ್ಯಾವ್ ನಾಟ್ ನ ಕಾಂಟ್ರಾಕ್ಷನ್ ಆಗುತ್ತೆ ಹ್ಯಾವಂಟ್. ಹ್ಯಾವಂಟ್ ಯು ಪ್ಲೇಡ್ ಇನ್ ದ ಗಾರ್ಡನ್ ನೀನು ಗಾರ್ಡನ್ ನಲ್ಲಿ ಆಡಿಲ್ವಾ? ಇದು ನೆಗೆಟಿವ್ ಕೂಡ ಹೌದು ಅಂಡ್ ಇಂಟ್ರೋಗೇಟಿವ್ ಕೂಡ ಹೌದು. ಇದರಲ್ಲಿ ಪ್ರಶ್ನೆ ಕೂಡ ಇದೆ, ನಕಾರಾತ್ಮಕ ಕೂಡ ಇದೆ. ಹ್ಯಾವಂಟ್ ಯು ಪ್ಲೇಡ್ ಇನ್ ದ ಗಾರ್ಡನ್ ನೀನು ಗಾರ್ಡನ್ ನಲ್ಲಿ ಆಡಿಲ್ವಾ? ಯು ಹ್ಯಾವ್ ಪ್ಲೇಡ್ ಇನ್ ದ ಗಾರ್ಡನ್ ಅಂದ್ರೆ ನೀನು ಗಾರ್ಡನ್ ನಲ್ಲಿ ಆಡಿದೀಯಾ. ಯು ಹ್ಯಾವ್ ನಾಟ್ ಪ್ಲೇಡ್ ಇನ್ ದ ಗಾರ್ಡನ್ ನೀನು ಗಾರ್ಡನ್ ನಲ್ಲಿ ಆಡಿಲ್ಲ. ಹ್ಯಾವ್ ಯು ಪ್ಲೇಡ್ ಇನ್ ದ ಗಾರ್ಡನ್ ನೀನು ಗಾರ್ಡನ್ ನಲ್ಲಿ ಆಡಿದೀಯಾ? ಹ್ಯಾವಂಟ್ ಯು ಪ್ಲೇಡ್ ಇನ್ ದ ಗಾರ್ಡನ್ ನೀನು ಗಾರ್ಡನ್ ನಲ್ಲಿ ಆಡಿಲ್ವಾ? ಇನ್ನು ಎರಡು ಎಕ್ಸಾಂಪಲ್ ನೋಡೋಣ. ಹಿ ಹ್ಯಾಸ್ ಲಾಸ್ಟ್ ಹೀಸ್ ಕೀ ಅಂದ್ರೆ ಅವನು ಅವನ ಕೀನ ಕಳೆದುಕೊಂಡಿದ್ದಾನೆ. ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದೆ. ಹಿ ಹ್ಯಾಸ್ ಲಾಸ್ಟ್ ಹೀಸ್ ಕೀ. ಇದಕ್ಕೆ ಈಗ ನಾವು ನೆಗೆಟಿವ್ ಆಗಿ ಮಾಡಬೇಕು ಅಂದ್ರೆ ಮೊದಲು ಮಾಡಿರೋ ಹಾಗೆ ಸೆಂಟೆನ್ಸ್ ನಲ್ಲಿ ನಾಟ್ ಬರುತ್ತೆ. ಹಿ ಹ್ಯಾಸ್ ನಾಟ್ ಲಾಸ್ಟ್ ಹೀಸ್ ಕೀ
ಅಂದ್ರೆ ಅವನು ಅವನ ಕೀ ಕಳೆದುಕೊಂಡಿಲ್ಲ. ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಅಂಡ್ V3 ಗಿಂತ ಮುಂಚೆ ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇರೋದರಿಂದ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ಬಂದಿದೆ. ಹಿ ಹ್ಯಾಸ್ ನಾಟ್ ಲಾಸ್ಟ್ ಈಸ್ ಕೀ. ಇದು ನೆಗೆಟಿವ್ ಸೆಂಟೆನ್ಸ್ ಆಯಿತು. ಈಗ ಇದಕ್ಕೆ ನಾವು ಪ್ರಶ್ನೆಯಾಗಿ ಮಾಡಬೇಕು ಅಂದ್ರೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್ ಸೆಕೆಂಡ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಇಲ್ಲಿ ಹಿ ಅನ್ನೋದು ಸಬ್ಜೆಕ್ಟ್, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಹ್ಯಾಸ್ ಮೊದಲು ಬಂದು ಸಬ್ಜೆಕ್ಟ್ ಸೆಕೆಂಡ್ ಬರುತ್ತೆ. ಹ್ಯಾಸ್ ಹಿ ಲಾಸ್ಟ್ ಹೀಸ್ ಕೀ ಅಂದ್ರೆ ಅವನು ಅವನ ಕೀ ಕಳೆದುಕೊಂಡಿದ್ದಾನ. ಹ್ಯಾಸ್ ಹಿ ಲಾಸ್ಟ್ ಹೀಸ್ ಕೀ, ಅವನು ಅವನ ಕೀ ಕಳೆದುಕೊಂಡಿದ್ದಾನ. ನೆಕ್ಸ್ಟ್ ಇದೆ ಹ್ಯಾಸಂಟ್ ಹಿ ಲಾಸ್ಟ್ ಹೀಸ್ ಕೀ ಅಂದ್ರೆ ಅವನು ಅವನ ಕೀ ಕಳೆದುಕೊಂಡಿಲ್ವಾ. ಇದು ನೆಗೆಟಿವ್ ಕೂಡ ಹೌದು ಅಂಡ್ ಪ್ರಶ್ನೆ ಕೂಡ ಹೌದು. ಹ್ಯಾಸಂಟ್ ಅನ್ನೋದು ಹ್ಯಾಸ್ ನಾಟ್, ಹ್ಯಾಸ್ ಪ್ಲಸ್ ನಾಟ್ ನ ಕಾಂಟ್ರಾಕ್ಷನ್ ಇದೆ ಹ್ಯಾಸಂಟ್. ಪ್ರಶ್ನೆ ಮಾಡುವಾಗ ನಾವು ಹ್ಯಾಸ್ ಅನ್ನ ಮೊದಲು ತಂದ್ವಿ, ಸೊ ಇಲ್ಲಿ ಹ್ಯಾಸ್ ಕೂಡ ಇದೆ ಅಂಡ್ ಇದರಲ್ಲಿ ನಾಟ್ ಕೂಡ ಇದೆ. ನಾಟ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ನಲ್ಲಿ ಬರುತ್ತೆ. ಹ್ಯಾಸಂಟ್ ಹಿ ಲಾಸ್ಟ್ ಹೀಸ್ ಕೀ, ಅವನು ಅವನ ಕೀ ಕಳೆದುಕೊಂಡಿಲ್ವಾ. ನೆಕ್ಸ್ಟ್ ಎಕ್ಸಾಂಪಲ್ ಇದೆ ಶಿ ಹ್ಯಾಸ್ ಸೀನ್ ದ್ಯಾಟ್ ಮೂವಿ ಬಿಫೋರ್ ಅಂದ್ರೆ ಅವಳು ಮೊದಲೇ ಮೂವಿ ನೋಡಿದಾಳೆ, ಆ ಮೂವಿನ ಅವಳು ಮೊದಲೇ ನೋಡಿದಾಳೆ. ಇದು ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇದೆ. ಈಗ ಇದಕ್ಕೆ ನಾವು ನೆಗೆಟಿವ್ ಆಗಿ ಮಾಡಬೇಕು ಅಂದ್ರೆ ಸೆಂಟೆನ್ಸ್ ನಲ್ಲಿ ನಾಟ್ ಬರುತ್ತೆ. ಶಿ ಹ್ಯಾಸ್ ನಾಟ್ ಸೀನ್ ದ್ಯಾಟ್ ಮೂವಿ ಬಿಫೋರ್, ಅವಳು ಆ ಮೂವಿನ ಮೊದಲು ನೋಡಿಲ್ಲ. ಶಿ ಹ್ಯಾಸ್ ನಾಟ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಅಂಡ್ V3 ಗಿಂತ ಮುಂಚೆ ಬರುತ್ತೆ. ಶಿ ಹ್ಯಾಸ್ ನಾಟ್ ಸೀನ್ ದ್ಯಾಟ್ ಮೂವಿ ಬಿಫೋರ್, ಅವಳು ಆ ಮೂವಿನ ಮೊದಲು ನೋಡಿಲ್ಲ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಕ್ವಶನ್ ಆಗಿ ಮಾಡಬೇಕು ಅಂದ್ರೆ ಸಬ್ಜೆಕ್ಟ್ ಸೆಕೆಂಡ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ. ಇಲ್ಲಿ ಶಿ ಅನ್ನೋದು ಸಬ್ಜೆಕ್ಟ್ ಇದೆ, ಹ್ಯಾಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಫಸ್ಟ್ ಹ್ಯಾಸ್ ಬರುತ್ತೆ, ಆಮೇಲೆ ಶಿ ಬರುತ್ತೆ. ಹ್ಯಾಸ್ ಶಿ ಸೀನ್ ದ್ಯಾಟ್ ಮೂವಿ ಬಿಫೋರ್, ಅವಳು ಮೊದಲೇ ಮೂವಿ ನೋಡಿದಾಳ. ಇದು ಕ್ವಶನ್ ಆಯ್ತು ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್. ನೆಗೆಟಿವ್ ಆದ್ಮೇಲೆ ಇಂಟ್ರಾಗೇಟಿವ್ ಆಗುತ್ತೆ. ಹ್ಯಾಸ್ ಶಿ ಸೀನ್ ದ್ಯಾಟ್ ಮೂವಿ ಬಿಫೋರ್, ಅವಳು ಮೊದಲೇ ಆ ಮೂವಿನ ನೋಡಿದಾಳ. ನೆಕ್ಸ್ಟ್ ಇದಕ್ಕೆ ನಾವು ಕ್ವಶನ್ ಪ್ಲಸ್ ನೆಗೆಟಿವ್ ಅಂದ್ರೆ ಅದರಲ್ಲಿ ಪ್ರಶ್ನೆ ಕೂಡ ಬರುತ್ತೆ ಅಂಡ್ ನೆಗೆಟಿವ್ ಕೂಡ ಬರುತ್ತೆ. ಹಾಗೆ ಮಾಡಬೇಕು ಅಂದ್ರೆ ಫಸ್ಟ್ ಬರುತ್ತೆ ಹ್ಯಾಸಂಟ್. ಇದು ಹ್ಯಾಸ್ ನಾಟ್ ನ ಕಾಂಟ್ರಾಕ್ಷನ್ ಇದೆ ಹ್ಯಾಸಂಟ್ ಶಿ ಸೀನ್ ದ್ಯಾಟ್ ಮೂವಿ ಬಿಫೋರ್, ಅವಳು ಮೊದಲು ಆ ಮೂವಿನ ನೋಡಿಲ್ವಾ. ಹ್ಯಾಸಂಟ್ ಶಿ ಸೀನ್ ದ್ಯಾಟ್ ಮೂವಿ ಬಿಫೋರ್, ತುಂಬಾ ಸಿಂಪಲ್ ಇದೆ. ಶಿ ಹ್ಯಾಸ್ ಸೀನ್ ದ್ಯಾಟ್ ಮೂವಿ ಬಿಫೋರ್ ಅಂದ್ರೆ ಅವಳು ಮೊದಲು ಆ ಮೂವಿನ ನೋಡಿದಾಳೆ. ನೆಕ್ಸ್ಟ್ ಶಿ ಹ್ಯಾಸ್ ನಾಟ್ ಸೀನ್ ದ್ಯಾಟ್ ಮೂವಿ ಬಿಫೋರ್, ಅವಳು ಮೊದಲು ಆ ಮೂವಿನ ನೋಡಿಲ್ಲ. ಇದು ನೆಗೆಟಿವ್ ಸೆಂಟೆನ್ಸ್ ಆಯ್ತು. ಹ್ಯಾಸ್ ಸಿ ಸೀನ್ ದ್ಯಾಟ್ ಮೂವಿ ಬಿಫೋರ್, ಅವಳು ಮೊದಲು ಆ ಮೂವಿನ ನೋಡಿದಾಳ. ಇದು ಪ್ರಶ್ನೆ ಆಯ್ತು ಅಂದ್ರೆ ಇಂಟ್ರೋಗೇಟಿವ್ ಸೆಂಟೆನ್ಸ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ನಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಹ್ಯಾಸಂಟ್ ಸಿ ಸೀನ್ ದ್ಯಾಟ್ ಮೂವಿ ಬಿಫೋರ್, ಮೊದಲು ಅವಳು ಆ ಮೂವಿನ ನೋಡಿಲ್ವಾ. ಇದು ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್. ಈ ಸೆಂಟೆನ್ಸ್ ಅಲ್ಲಿ ಕೂಡ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ಹ್ಯಾವಂಟ್ ಅನ್ನೋದು ಹ್ಯಾವ್ ಪ್ಲಸ್ ನಾಟ್ ನ ಕಾಂಟ್ರಾಕ್ಷನ್ ಇದೆ ಅಂಡ್ ಹ್ಯಾಸಂಟ್ ಅನ್ನೋದು ಹ್ಯಾಸ್ ಪ್ಲಸ್ ನಾಟ್ ನ ಕಾಂಟ್ರಾಕ್ಷನ್ ಇದೆ. ಸೊ ಇಷ್ಟೇ ಇರೋದು ನಮ್ಮ ಇವತ್ತಿನ ಕ್ಲಾಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ತುಂಬಾ ಸಿಂಪಲ್ ಇದೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಇತ್ತೀಚೆಗೆ ಮುಗಿದಿರುವಂತಹ, ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರುವಂತಹ ಯಾವ್ದಾದ್ರು ಕೆಲಸ ಇರ್ಬೋದು ಅಥವಾ ಘಟನೆ ಇರ್ಬೋದು, ರೀಸೆಂಟ್ಲಿ ಕಂಪ್ಲೀಟೆಡ್ ಆಕ್ಷನ್ಸ್. ಈ ಒಂದು ಟೆನ್ಸ್ ನಲ್ಲಿ ನೀವು ಸೆಂಟೆನ್ಸ್ ಮಾಡಬೇಕು ಅಂದ್ರೆ ಈ ಒಂದು ಸ್ಟ್ರಕ್ಚರ್ ನ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್, ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಈ ಸ್ಟ್ರಕ್ಚರ್ ಮೂಲಕ ನೀವು ಸೆಂಟೆನ್ಸ್ ಗಳನ್ನ ಫ್ರೇಮ್ ಮಾಡಬಹುದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ. ಅಂಡ್ ಯಾವ ಸಬ್ಜೆಕ್ಟ್ ಜೊತೆ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅನ್ನೋದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ನಿಮ್ಗೋಸ್ಕರ ಒಂದು ಸೆಂಟೆನ್ಸ್ ಕೊಡ್ತೀನಿ. ವಿ ಹ್ಯಾವ್ ಕಾಲ್ಡ್ ಹರ್ 5 times. ಈ ಸೆಂಟೆನ್ಸ್ಗೆ ನೀವು ನೆಗೆಟಿವ್ ಆಗಿ ಹೇಗೆ ಮಾಡ್ತೀರಾ, ಪ್ರಶ್ನೆಯಾಗಿ ಹೇಗೆ ಮಾಡ್ತೀರಾ ಅಂಡ್ ಇಂಟ್ರೋಗೇಟಿವ್ ಪ್ಲಸ್ ನೆಗೆಟಿವ್, ಪ್ರಶ್ನೆ ಪ್ಲಸ್ ನೆಗೆಟಿವ್ ಆಗಿ ಹೇಗೆ ಮಾಡ್ತೀರಾ ಅಂತ ನೀವು ನನಗೆ ಕಾಮೆಂಟ್ ಮಾಡಿ ಖಂಡಿತ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.